ಸೈಲೆಂಟ್ ಫೈಟ್ ನಲ್ಲಿ ಗಂಡಸ್ತನದ ದಂಗಲ್ ಶುರುವಾಗಿದೆ. ಕಾಂಗ್ರೆಸ್ನ ವಿರುದ್ಧ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರದಲ್ಲಿ ಇದ್ದವರ ಗಂಡಸ್ತನ ಮೊದಲು ಟೆಸ್ಟ್ ಆಗಬೇಕಿದೆ. ನಮ್ಮ ಗಂಡಸ್ತನವನ್ನ ಮೊದಲೇ ತೋರಿಸಿದ್ದೇವೆ. ಪ್ರವಾಹ ಬಂದಾಗ 2 ಪಟ್ಟು ಪರಿಹಾರವನ್ನ ನಾವು ನೀಡಿದ್ದೇವೆ. ಕಾಂಗ್ರೆಸ್ ಪ್ರಮಾಣ ಪಾಲಿಟಿಕ್ಸ್ಗೆ ತಿರುಗೇಟು ನೀಡಿದೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿರುವಂತದ್ದು. ರಿಲೀಸ್ ಮಾಡಿ ಈಗ ಸದ್ಯ ಗಂಡಸ್ತನ ಟೆಸ್ಟ್ ಆಗೋದು ಯಾರು ಅಧಿಕಾರದಾಗಿದೆ ಅವ್ರದ್ದು. ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾವ ಮಾಲಕರು ಅಧಿಕಾರ ತಂದರೆ ಅವ್ರು ಕಷ್ಟ ಆಗಿದ್ದಾರೆ. ಅವ್ರಿಗೆ ತಾವಿಸುವಂಥದ್ದು ಅವ್ರ ಕೆಲಸ. ನಮ್ಮ ಗಂಡಸ್ತನ ನಾವು ಆಗಲೇ ತೋರಿಸಿದ್ದೀವಿ. ನಮ್ಮ ಪ್ರವಾಹ ಬಂದಾಗ ಯಾರಿಗೂ ಕಾಯ್ದೆ ನಾವು ಪ್ರವಾಹ ಪರಿಹಾರವನ್ನು 2 ಪಟ್ಟು ರಿಲೀಸ್ ಮಾಡಿ, ಒಂದಲ್ಲ 2 ಪಟ್ಟು ರಿಲೀಸನ್ನು 1 ತಿಂಗಳದಾಗ ರಿಲೀಸ್ ಮಾಡಿ 17 ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಗಂಡಸ್ತನ ನಮ್ಮದಿದೆ. ನಾವೇನು ಮೇಲೆ ಯಾರಿಗೂ ಬಟ್ ಮಾಡಿ ತೋರಿಸಿಲ್ಲ. ಅದರಿಂದ ಇವ್ರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದ್ದಿದೆ. ಇವರು ಮೇಲೆ ಬಟ್ ಮಾಡಿ ತೋರಿಸ್ತೇನೆ ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡಲಿ, ಆಮೇಲೆ ಅಲ್ಲಿಂದ ತೊಗೊಳ್ಳಿ. ಯಾರು ಬೇಡ, ನಮಗೇನು ಬಂದಿತ್ತ, ಆಮೇಲೆ ಬಂದೇ ಬರ್ತದೆ. ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ. ಕುಂಟು ನೆಪ ಹೇಳ್ತಾರೆ, ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಒಕ್ಕಲಿಗರ ಕೋಟೆಗೆ ದಳಪತಿ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಲೋಕ ಅಖಾಡಕ್ಕಿಳಿದಿದ್ದಾರೆ. ಹಾಗಿದ್ರೆ ಇಂದು ಕುಮಾರಸ್ವಾಮಿ ನಾಮಿನೇಷನ್ ಧಮಾಕ ಹೇಗಿತ್ತು ನೋಡೋಣ ಬನ್ನಿ. ಯಸ್, ಜನ ಎಲ್ಲಿ ನೋಡಿದ್ರಲ್ಲಿ ಜನವೋ ಜನ. ಇದು ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಹರಿದು ಬಂದಿರೋ ಜನಸಾಗರ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರಕ್ಕೂ ಮುನ್ನ ಟೆಂಪಲ್ ರನ್ ಮಾಡಿದ್ರು. ನಗರದ ಅರ್ಕೇಶ್ವರ ದೇವಾಲಯ, ಶಕ್ತಿದೇವಿ ಕಾಳಿಕಾಂಬಾ ದೇಗುಲ, ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ರು. ಬಳಿಕ ಕಾವೇರಿ ಭವನದ ಬಳಿ ಕಾವೇರಿ ಮಾತೆ, ವಿಶ್ವೇಶ್ವರಯ್ಯ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು. ಬಳಿಕ ಡಿಸಿ ಕಚೇರಿಯಲ್ಲಿ 3 ಸೆಟ್ಗಳ ಪ್ರತ್ಯೇಕ ನಾಮಪತ್ರ ಸಲ್ಲಿಸಿದ್ರು. ಡಾಕ್ಟರ್ ಕುಮಾರ್ಗೆ ಉಮೇದುವಾರಿಕೆ ಸಲ್ಲಿಸಿದ್ರು. ಯಡಿಯೂರಪ್ಪ, ಗೋವಾ ಸಿಎಂ ಪ್ರಮೋದ್ ಸಾವಂತ್ ಭಾಗಿಯಾಗಿದ್ರು. ಮಂಡ್ಯ ವಿವಿ ಮೈದಾನದಲ್ಲಿ ದೋಸ್ತಿಗಳಿಂದ ಬೃಹತ್ ಬಹಿರಂಗ ಸಮಾವೇಶ ಆಯೋಜಿಸಲಾಗಿತ್ತು. ಗೋವಾ ಸಿಎಂ ಪ್ರಮೋದ್ ಸಾವಂತ್, ಬಿಎಸ್ ಯಡಿಯೂರಪ್ಪ, ಯದುವೀರ್, ನಿಖಿಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ದಯವಿಟ್ಟು ನೀವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಯಾವ ಒಂದು ರೀತಿಯಲ್ಲಿ ನನ್ನನ್ನು ಮನೆಯ ಮಗ ಅಂತ ತಿಳ್ಕೊಂಡಿದ್ದೀರೋ, ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಅಂತಕ್ಕಂಥ ಭಾವನೆಯಿಂದಿದ್ದೀರಿ. ಈ ಬಾರಿ ಜನತಾದಳವನ್ನು ಮತ್ತು ಬಿಜೆಪಿಯ ಮೈತ್ರಿಯ ಒಂದು ಹೊಂದಾಣಿಕೆ ಏನಿದೆ, ನಿಮ್ಮೆಲ್ಲರ ಆಶೀರ್ವಾದ. ನಾನು ಬಿಜೆಪಿಯ ಕಾರ್ಯಕರ್ತರು, ಜನತಾದಳದ ಕಾರ್ಯಕರ್ತರು ಒಗ್ಗಟ್ಟಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾದಂಥ ಹೆಚ್ಚಿನ ಬಹುಮತವನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಚುನಾವಣೆಯಲ್ಲಿ ನೀಡತಕ್ಕಂಥದ್ರ ಮುಖಾಂತರ. ಸಮಾವೇಶದಲ್ಲಿ ಮಾತನಾಡಿದ ಬಿಎಸ್ವೈ, 2 ಲಕ್ಷದಿಂದ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಹೇಳಿದ್ರು. ಸುಮಾರು 79,000 ಜನ ನೀವೇನು ಸೇರಿದ್ದೀರಾ, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಓಟ್ ಕೊಟ್ಟರು ಸಾಕು, ಕುಮಾರಸ್ವಾಮಿ ಅವರು 2 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಯಡಿಯೂರಪ್ಪನವರೇ, ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಮನೆಗೆ ಹೋಗ್ತೇವೆ. ಇನ್ನು ಕೆಲವೇ ದಿವಸ ಚುನಾವಣೆ ಇರುವಂತಹದ್ದು. ನಾವು ಮನೆಗೆ ಹೋಗಿ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ತೇವೆ ಅನ್ನೋದೆಲ್ಲ ಕೈ ಎತ್ತಿ ನೋಡೋಣ. ಒಟ್ಟಾರೆ ಮಂಡ್ಯ ಅಖಾಡದಲ್ಲಿ ಕುಮಾರಣ್ಣ ಧುಮುಕಿದ್ದು, ಅದೃಷ್ಟ ಪರೀಕ್ಷೆಗಿಳಿದಿರೋ ದಳಪತಿಯನ್ನ ಸಕ್ಕರೆ ನಾಡಿನ ಜನ ಕೈ ಹಿಡಿತಾರಾ ಅಂತ ಕಾದು ನೋಡಬೇಕಿದೆ.